ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಪಿಎಸ್ಯ ಪದ್ಮಶ್ರೀ ಮಂದಕೃಷ್ಣ ಅಣ್ಣನವರ ಸೂಚನೆ ಮೇರೆಗೆ ಹಾಗೂ ರಾಜ್ಯಾಧ್ಯಕ್ಷರಾದ ಬಿ ನರಸಪ್ಪ ದಂಡೋರ ಆದೇಶದಂತೆ ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಗಂಗಣ್ಣ ಸಿದ್ದಾಪುರ್ ಜಿಲ್ಲಾಧ್ಯಕ್ಷರು ಮತ್ತು ಮೂರ್ತಿ ಸಂಗಾಪುರ್ ಮತ್ತು ಶಿವಣ್ಣ ಈಲಿಗನೂರು ಇವರ ಸಮ್ಮುಖದಲ್ಲಿ ಕುಷ್ಟಗಿ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ದಿನಾಂಕ 20/8/2026ರಂದು ಕುಷ್ಟಗಿ ಪ್ರವಾಸ ಮಂದಿರದಲ್ಲಿ ಆಯ್ಕೆ ಮಾಡಲಾಗಿದೆ ಹಾಗೂ ಮಹದೇವ್ ಬಡಿಗೇರ್ ಗಂಗಾವತಿ ತಾಲೂಕು ಅಧ್ಯಕ್ಷರು ಮತ್ತು ಗುರು ಹಿರಿಯರ ಸಮ್ಮುಖದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಪದಾಧಿಕಾರಿಗಳು ಗೌರವಾಧ್ಯಕ್ಷರು ಕನಕಪ್ಪ ನೀರಲೂಟಿ ತಾಲೂಕು ಅಧ್ಯಕ್ಷ ಹುಲಗಪ್ಪ ವಿರುಪಾಪುರ ತಾಲೂಕು ಉಪಾಧ್ಯಕ್ಷ ಪಂಪಣ್ಣ ಸಿದ್ದಾಪುರ್ ಕಾರ್ಯಾಧ್ಯಕ್ಷ ಮರಿಯಪ್ಪ ಭಂಡಾರಿ ಸಂಘಟನಾ ಕಾರ್ಯದರ್ಶಿ ರಮೇಶ್ ವೀರಪಾಪುರ್ ಪ್ರಧಾನ ಕಾರ್ಯದರ್ಶಿ ಶಾಂತಪ್ಪ ವಿರುಪಾಪುರ್ ಖಜಾಂಚಿ ರುಕ್ಮಣ್ಣ ಗಾಣದಾಳ ಸಹ ಕಾರ್ಯದರ್ಶಿ ದೊಡ್ಡಬಸವ ಮನ್ನಾಪುರ್ ಕಾನೂನು ಸಲಹೆಗಾರ ಹಾಳೂರಪ್ಪ ಮನ್ನಾಪುರ್ ಜಂಟಿ ಸಹ ಕಾರ್ಯದರ್ಶಿ ದುರ್ಗಪ್ಪ ವನಗಡ್ಡಿ ಇವರನ್ನು ಕುಷ್ಟಗಿ ತಾಲೂಕು ನೂತನ ಪದಾಧಿಕಾರಿಗಳನ್ನಾಗಿ ಆಯ್ಕೆ ಮಾಡಲಾಯಿತು. ಜೈ ಮಾದಿಗ, ಜೈ ಜೈ ಮಾದಿಗ. ಮಾದಿಗ ದಂಡೋರದ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಎಂಆರ್ಪಿಎಸ್ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಇವತ್ತು ಅವರೇನು ಇವತ್ತು ಕಾನೂನು ಚೌಕಟ್ಟಿನಲ್ಲಿ ಏನು ಇವತ್ತು ಹೋರಾಟಗಳನ್ನು ಮಾಡಿ ಒಳ ಮೀಸಲಾತಿ ಯಾವ ಬಿಜೆಪಿ ಇರಲು ಕಾಂಗ್ರೆಸ್ ಇರಲು ಯಾವ ಸರ್ಕಾರ ಕೂಡ ಒಂದು ನೈಯಪೈಸೆ ನಷ್ಟ ಇಲ್ಲದಂತೆ ಇವತ್ತು ಹೋರಾಟಗಳನ್ನು ಮಾಡಿ ಇವತ್ತು ಒಳ ಮೀಸಲಾತಿ ಒಂದು ಹಂತಕ್ಕೆ ತಂದು ಇವತ್ತು ಜಾರಿ ಆಗಬೇಕಾದ್ರೆ ಬಟ್ ಮಂದಕೃಷ್ಣ ಮಾದಿಗ ಅಂತ ಹೇಳಕ್ಕೆ ನಾನು ಯಾವ ಸಮುದಾಯಗಾದರೂ ಕೂಡ ಹೇಳ್ತಿದ್ದೀನಿ. ಯಾಕಂತ ಎಲ್ಲ ನನ್ನ ಮಾದಿಗ ಸಮುದಾಯಗಳು ಸಂಘಟನೆ ಒಳಗ ಬಟ್ ಮಾದಿಗ ದಂಡೋರ ಅತಿ ಹೆಚ್ಚು ಕೆಲಸ ಮಾಡಿದ್ದಪ್ಪ ಮಾದಿಗ ದಂಡೋರ ಅಂತ ಹೇಳ್ತೈತಿ. ಅಂದ್ರೆ ಒಳ ಮೀಸಲಾತಿ ಬಗ್ಗೆ ಅತಿ ಹೆಚ್ಚು ಮಾದಿಗ ದಂಡೋರ ಸಂಘಟನೆ ಇವತ್ತು ನಿರಂತರವಾಗಿ ಮಾದಿಗ ದಂಡೋರ ಸಂಘಟನೆ ಕೆಲಸ ಮಾಡಿದ್ದಪ್ಪ. ಇವತ್ತು ಒಂದು ಹಂತಕ್ಕಾಗಿ ಇವತ್ತು ಒಳ ಮೀಸಲಾತಿ ಸಂಪೂರ್ಣ ಜಾರಿಯಾಗಿಲ್ಲ, ಒಂದು ಹಂತಕ್ಕಾಗಿ ಜಾರಿಯಾಗೈತೆ ಅಂದ್ರೆ ಕೂಡ ಅದಕ್ಕೆ ಕಾರಣ ಮಂದಕೃಷ್ಣ ಮಾದಿಗ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಮತ್ತು ನನ್ನ ಮಾದಿಗ ದಂಡೋರ ಸಂಘದ ಉದ್ದೇಶ ಏನಂದ್ರೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ನೂತನ ಪದಾಧಿಕಾರಿಗಳಿಗೆ ಇವತ್ತು ಆಯ್ಕೆ ಮಾಡಕ್ಕೆ ಬಂದಿದ್ದೀವಿ. ಕುಷ್ಟಗಿ ಈಗ ನೂತನ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೀವಿ. ಅದನ್ನ ಎಲ್ಲ ನನ್ನ ಮಾದಿಗ ದಂಡೋರ ಸಂಘಟನೆ ವತಿಯಿಂದ ಮತ್ತು ನನ್ನ ಮಾದಿಗ ದಂಡೋರ ಸಂಘಟನೆಗಳು ಜಿಲ್ಲಾ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮೂರ್ತಿ ಸಂಗಾಪುರ್ ಮತ್ತು ಕಾಟಗಿ ತಾಲೂಕು ಅಧ್ಯಕ್ಷರ ಶಿವಣ್ಣ ಇಲಿಗನೂರು ಮತ್ತು ಗಂಗಾವತಿ ತಾಲೂಕಿನ ಮಹದೇವ್ ಬಡಿಗೇರ್ ಎಲ್ಲ ನನ್ನ ಹಿರಿಯರಾಗಿರ್ತಕ್ಕಂಥ ನಮ್ಮ ಪಂಪಣ್ಣ ಅಡ್ಲಿಗಿ ಸಿದ್ದಾಪುರ ಆಗಿರ್ಬೋದು ಬಹಳ ಶ್ರಮಪಟ್ಟು ಇದಕ್ಕ ಏನಾಗಿದ್ರು ಕೂಡ ಹೊಂದಾಣಿಕೆ ಮಾಡಿ ಇವತ್ತು ಶಾಖೆ ಮಾಡೋಣ ಅಂತೇಳಿ ಪಣ ತೊಟ್ಟು ಇವತ್ತು ನಮ್ಮನ್ನು ಕರೆದಿದ್ದಾರೆ. ಆಮೇಲೆ ಕನಕಪ್ಪ ನೀರಲೂಟಿ ಅವರು ಕೂಡ ಬಹಳ ಶ್ರಮ ಐತಿ. ಇದನ್ನ ನೂತನವಾಗಿ ಇವತ್ತು ಪದಾಧಿಕಾರಿಗಳನ್ನ ಆಯ್ಕೆ ಮಾಡಬೇಕು. ಮತ್ತು ಈ ನೂತನ ಪದಾಧಿಕಾರಿಗಳು ಕೆಲಸಕ್ಕೆ ಏನಂದ್ರೆ ನಾವು ಸಂಘಟನೆ ಸಿದ್ದಂತ ಕಾನೂನು ಚೌಕಟ್ಟಿನಲ್ಲಿ ಇದ್ದರೆ ಮಾತ್ರ ಯಾವುದಾನಾಗಿರ್ಲು ಅಡ್ಡ ದುಡ್ಡಿಗೆ ಹೋಗಂತ ಸಂಘಟನೆ ಅಲ್ಲ. ಇದು ಸಮುದ್ರ ಸಂಘಟನೆ ಮಾದಿಗ ದಂಡೋರ ಸಂಘ ಅಂದ್ರೆ ಯಾವ ಸಮುದಾಯಕ್ಕೆ ಬ್ಯಾಸರ ಇರಲಾರ್ದಂತ ಸಮುದಾಯ ಅಂದ್ರೆ ಅದು ಮಾದಿಗ ಸಮುದಾಯ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಕೇಳು ಅದನ್ನ ಬರೀ ಕಾಲಿಲಿ ತೋರಿಸಿದ್ರೆ ಕೈಲಿ ಮಾಡಿದಂಥ ಸಮುದಾಯ ಅಂದ್ರೆ ಯಾವುದಾಗಿದ್ರೆ ಅದು ಮಾದಿಗ ಸಮುದಾಯ. ಅಷ್ಟು ನಿಯತ್ತು ಇದ್ದಂಥ ಸಮುದಾಯ. ಮತ್ತು ಎಲ್ಲ ನನ್ನ ಆಲ್ಮತ ಸಮುದಾಯದವರು ಕೂಡ ನಮ್ಮ ಸಂಘಟನೆಗೆ ಒತ್ತು ಕೊಡ್ತಿದ್ದಾರೆ ಮತ್ತು ಎಷ್ಟಿ ಸಮುದಾಯದವರು ಕೂಡ ಇವತ್ತು ನಮಗೆ ಒತ್ತು ಕೊಡ್ತಾರೆ. ಯಾಕಂತ ಹೇಳಿ ಅವ್ರ ಪಾಲು ಅವ್ರು ಕೇಳ್ತಾರಪ್ಪ ಅಂತೇಳಿ ಅವ್ರಿಗೆ ಕೂಡ ಸಾಥ್ ಕೊಡೋದಂತ ಇವತ್ತು ಯಾವ ಸಮುದಾಯದ ಆದ್ರೂ ಕೂಡ ನಮಗೆ ಸಾಥ್ ಕೊಡ್ತೈತಿ ಅಂತ ಹೇಳ್ತಾ ನನ್ನ ಮಾದಿಗ ದಂಡೋರ ಸಂಘ ಮತ್ತೆಂದ ಬೇರೆ ಹೇಳ್ತಿದ್ದೀನಿ. ಯಾಕಂತ ಹೇಳಿ ಇವತ್ತು ಪದಾಧಿಕಾರಿಗಳು ಆಯ್ಕೆ ಮಾಡಿದ ಮೇಲೆ ಅಧ್ಯಕ್ಷರಾದ ಮೇಲೆ ಅದನ್ನು ಕೆಲಸ ಮಾಡಬೇಕು. ಉಳಿದಂಥ ಶಾಖೆಗಳು ಹೋಬಳಿ ಆಗಿರಲಿ ಆಮೇಲೆ ಗ್ರಾಮ ಘಟಕ ಆಗಿರಲಿ ಅವನ್ನೆಲ್ಲ ನೇಮಕ ಮಾಡಿ ಇವತ್ತು ಒಂದು ಒಳ ಮೀಸಲಾತಿ ಜಾರಿ ಆಗಬೇಕಾದ್ರೆ ದಂಡೋರ ಅಂತ ಕಾರಣ ಹೇಳ್ತಿದ್ದೀನಿ. ಯಾಕಂತ ಇವತ್ತು ಹಲವಾರು ಮತ್ತೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರ ಇವತ್ತು ತಕ್ಷಣ ನಮ್ಮ ಸಮಾಜಕ್ಕೆ ಎಲ್ಲೇನ ಅನ್ಯಾಯ ಅಂದ್ರೆ ನಿರಂತರವಾಗಿ ಹೋರಾಟ ಮಾಡೋಂಥ ಧೀರ ಅಂದ್ರೆ ಅದು ನರಸಪ್ಪ ದಂಡೋರ ಈ ಮಟ್ಟಿಗೆ ಐತಿ. ಇವತ್ತು ಆ ಸಂಘನ ಮತ್ತೆ ಯಾರು ಎಲ್ಲ ನಾನಾ ಥರ ಸಂಘದೊಳಗ ನಮ್ಮವರದಾರ ಆ ಸಂಘದ ಒಳಗ ಇವತ್ತು ದಂಡೋರನ್ನ ನೇಮಕ ಮಾಡಿದ ನಮ್ಮ ಸಮುದಾಯ ಅಂತ ಹೇಳ್ತಾ ಮತ್ತೆ ಮಾದಿಗ ದಂಡೋರ ಸಂಘ ನಿರಂತರವಾಗಿ ಒಂದು ಸಮಾಜದ ಒಂದು ಒಟ್ಟುಗೂಡದಂತ ಕೆಲಸ ಮಾಡ್ತೈತೆ ಅಂತ ಹೇಳ್ತಾ ನನ್ನ ಮಾತು ಮುಗ್ತಿದ್ದೀನಿ. ಜೈ ಮಾದಿಗ, ಜೈ ಜೈ ಮಂದಕೃಷ್ಣ ಮಾದಿಗ. ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಈಗಾಗಲೇ ನಡೆದಿದೆ. ಅದೇ ರೀತಿಯಾಗಿ ಮುಂದಿನ
ಇದನ್ನ ಯಲಬುರ್ಗ ತಾಲೂಕು ಪದಾಧಿಕಾರಿಗಳು ಆಯ್ಕೆ ಮಾಡೋ ಮುಖಾಂತರ ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಪದಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ಇವತ್ತು ವಿಶೇಷವಾಗಿ ಏನಪ್ಪ ಅಂದರೆ ಇವತ್ತು ಒಳ ಮೀಸಲಾತಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕೆಲವು ಪರ್ಸೆಂಟೇಜು 5.5% ಏನು ಈಗಾಗಲೇ ನೀಡಿದೆ. ಈ ನಮ್ಮ ಸಮಾಜದ ಸಂಘಟನೆ ಒಂದು ಗಟ್ಟಿ ನಿಟ್ಟಿನಲ್ಲಿ ಇರ್ತಕ್ಕಂಥ ಮುಂದೆ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಬರ್ತಕ್ಕಂಥ ಸಹಕಾರ ಸೌಕರ್ಯ ಸೌಲಭ್ಯಗಳನ್ನು ಒದಗಿಸಬೇಕಾಗಿ ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಮಂದಕೃಷ್ಣ ಅಣ್ಣನವರ ಆದೇಶ ಏನಂದರೆ ನಮ್ಮ ಜನವನ್ನು ಈಗ ಎಲ್ಲೋ ಜನಗಳು ಎಲ್ಲೇ ದೂರ ಇರ್ತಾರ ಅವ್ರಿಗೆಲ್ಲ ಈ ಸಮಾಜ ಸಂಘಟನೆ ಒಗ್ಗೂಡಿಸಿ ಅವರಿಗೆ ಹೆಚ್ಚಿನ ರೀತಿಯಾಗಿ ಬಲಪಡಿಸ್ಬೇಕು ಅನ್ನೋದು ವಿಚಾರ ಆಗಿ ಮುಂದಿನ ದಿನದಲ್ಲಿ ಒಳ ಮೀಸಲಾತಿ ಪ್ರತಿಯೊಂದು ಎಲ್ಲ ಮಕ್ಕಳು ನಾವು ಇವತ್ತು ಬರೀ ನಾವು ರಾಜಕೀಯ ಮಾಡ್ಕೊಂಡು ಹೋದ್ರಲ್ಲ, ಇವತ್ತೆಲ್ಲ ಮಕ್ಕಳಿಗೆ ನಾವು ಶಿಕ್ಷಣ ಕೊಡಿಸೋದ್ರ ಮುಖಾಂತರ ಮತ್ತು ಸರ್ಕಾರಿ ಈ ಒಳ ಮೀಸಲಾತಿ ನಮಗೆ ಜಾರಿ ಆಯ್ತಲ್ಲ ಅದಕ್ಕೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಈ ನಮ್ಮ ಸಂಘಟನೆ ಕಡೆಯಿಂದ ನಾವು ಒದಗಿಸುತ್ತಾ ಸುಮಾರು 30 ವರ್ಷದಿಂದ ಇದೇ ಮಾದಿಗದೊಡ್ಡವರು MRP ಸಂಘಟನೆ ಮತ್ತು ಒಳ ಮೀಸಲಾತಿಗಾಗಿ ಬಹಳ ಕಷ್ಟವನ್ನು ಅನುಭವಿಸು ಮತ್ತು ಎಷ್ಟೋ ಇದಕ್ಕೆ ದುಡಿದಂಥ ವ್ಯಕ್ತಿಗಳು ಎಲ್ಲೆಲ್ಲಿ ಹೋರಾಟದಿಂದ ಅಲ್ಲೇನೆ ಮರಣ ಹೊಂದಿದ್ದಾರೆ. ಅದೇ ರೀತಿಯಾಗಿ ನಾವು ಕೂಡ ಇವತ್ತು ಈ ಇವತ್ತು ನಾವೇನು ತಾಲೂಕು ಅಧ್ಯಕ್ಷರು ಏನಿದಿರಲ್ಲ, ಇವತ್ತು ನಾವು ಅಧ್ಯಕ್ಷರಾಗಿ ನಾವು ಮನೆ ಕುಂತ್ರಲ್ಲ, ಈ ಸಂಘಟನೆ ಒಂದು ಸಮಾಜ ಸಂಘಟನೆ ಹೆಚ್ಚಿನ ಮಕ್ಕಳು ಶಿಕ್ಷಣ ಕೊಡಿಸುವ ಮುಖಾಂತರ ನಮಗೆ ಬರ್ತಕ್ಕಂಥ ಸೌಲಭ್ಯಗಳನ್ನು ಎಲ್ಲ ಮಕ್ಕಳಿಗೆ ಒದಗಿಸಬೇಕೆಂಬುದಾಗಿ ಈ ಅವ್ರ ಆದೇಶದ ಮೇರೆಗೆ ಈ ನಾವು ಕುಷ್ಟಗಿ ತಾಲೂಕು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ವಿ. ಅದೇ ರೀತಿಯಾಗಿ ಎಲ್ಲ ಸಮಾಜ ಬಂಧುಗಳು ನಾನು ಕೈ ಮುಗಿತೀನಿ. ಜೈ ಮಾದಿಗ, ಜೈ ಮಾದಿಗ.